ಫ್ರೀ ಸ್ಕಿನ್ ಕೇರ್ ಟಿಪ್ಸ್. ಡೇ 70 ಆಫ್ ಫಿಟ್ನೆಸ್ ಬ್ಲಾಗ್. ಬೆಳಿಗ್ಗೆ ಎದ್ದಿದ ತಕ್ಷಣ 4 ಐಸ್ ಕ್ಯೂಬ್ಸ್ ಇಂದ ಮಕ್ಕನ ಸ್ಕ್ರಬ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗ್ಲೋ ಆಗ್ತೀರಾ, ನೆಕ್ಸ್ಟ್ ಲೆವೆಲ್ ಫ್ರೆಶ್ನೆಸ್ ಇರುತ್ತೆ. ಫೇಸ್ ಅಲ್ಲಿ ಮೇನ್ ನೋಸ್ ಮೇಲೆ ಫೋಕಸ್ ಮಾಡಬೇಕು. ಇಂಡಿಯಾಗೆ ಹಿಮಾಲಯ ಮೌಂಟೇನ್ಸ್ ಹೆಂಗೋ ನಮ್ ಫೇಸ್ ಗೆ ನೋಸು ಹಂಗೆ. ಎಲ್ಲಾ ಡೈರೆಕ್ಷನ್ ಅಲ್ಲೂ ಮುಂದೆ ಇರೋದ್ರಿಂದ ಈಸಿಯಾಗಿ ಡಸ್ಟ್ ಪಾರ್ಟಿಕಲ್ಸ್ ಕುತ್ಕೊಳ್ಳುತ್ತೆ. ಟ್ರೈ ಮಾಡಿ ನೋಡಿ ಯಾವ ಲೆವೆಲ್ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಂದ್ರೆ ಯು ವಿಲ್ ಥ್ಯಾಂಕ್ ಮೀ ಲೇಟರ್. ನನಗೆ ಇನ್ ಕೇಸ್ ಬೆಳಿಗ್ಗೆ ಹೋಗೋಕೆ ಮೂಡ್ ಇಲ್ಲ ಅಂದ್ರೆ ಇದನ್ನೇ ಮಾಡೋದು. ಫೇಸ್ ನ ಸ್ಕ್ರಬ್ ಮಾಡಾದ್ಮೇಲೆ ಹಂಗೆ ಬಿಡಿ, ಮಕ್ಕದ ಮೇಲೆ ನೀರ್ ಹಾಕ್ಬೇಡಿ, ಬಟ್ಟೆಲು ಒರೆಸ್ಬೇಡಿ. ಆಗ ಫ್ರೆಶ್ನೆಸ್ ಕ್ಯಾರಿ ಓವರ್ ಆಗುತ್ತೆ. ನಿಮ್ ಸ್ಕೂಲಲ್ಲೂ ಈ ತರ ಎಲ್ಲ ಮಾಡಿದ್ರಾ? ನಮ್ ಸ್ಕೂಲಿಂದ ಜಯ ಭಾರತ ಜನನೀಯ ತನ್ನ ಜಾತೆ ಅದೊಂದೇ ಜ್ಞಾಪನ ಇರೋದು. ಅದು ಬಿಟ್ರೆ ಜನಪದ ಗೀತೆ, ಭಕ್ತಿ ಗೀತೆ. ನಾವು ಮನೆಯಿಂದ ಆಚೆ ಕಾಲಿಡಂಗಿಲ್ಲ. ನಮ್ಗೂ ಆಗ್ಲೇ ಪೊಸಿಷನ್ ತಗೊಂತಾರೆ ನೋಡಿ. ಆ ಒಂದು, ಆ ಎರಡು. ಸೊ ಓಟ್ಸ್ ಮೀಲ್ ರೆಸಿಪಿ ಬೇಕೇ ಬೇಕಾ? ನೋಡಕ್ಕೆ ಹಂಗಿದೆ, ತಿಂದ್ರೆ ಹೆಂಗಿರೋದು ಗೊತ್ತಾ? ಖೀರ್ಗಿಂತ ನೆಕ್ಸ್ಟ್ ಲೆವೆಲ್. 100 ಕಮೆಂಟ್ ದಾಟಿದ್ರೆ ನಾಳೆನೆ ಹಾಕ್ತೀನಿ. ನಮ್ಮ ಅಮ್ಮ ಮೆಣಸಿನ್ಕಾಯಿ ಕೇಳಿದ್ರೆ ಎಷ್ಟು ಕೊಟ್ಟರು ನೋಡಿ. ಎಷ್ಟು ತಿಂಗಳು ಯೂಸ್ ಮಾಡ್ಬೋದಮ್ಮ ಅಂತ ಕೇಳಿದ್ರೆ ಏನೇನ್ ಹಾಕ್ಬೇಕು ಅದೆಲ್ಲ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಎಗ್ನ ಕ್ರ್ಯಾಕ್ ಮಾಡಿ ಒಂದ್ ಸೈಡ್ ಈಟಿಂಗ್ ಅಷ್ಟೇ. 90% ಕುಕ್ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡಿ. ನೆಕ್ಸ್ಟ್ ಸೀದಾ ಜಿಮ್ಮಿಗೆ ಬನ್ನಿ. ಫ್ಯಾಟ್ ಲಾಸ್ ರೆಸಿಪಿ ತಿಂದಿದ ತಕ್ಷಣ ಫ್ಯಾಟ್ ಲಾಸ್ ಆಗಲ್ಲ. ಜಿಮ್ ಅಲ್ಲೂ ಸ್ವಲ್ಪ ಫ್ಯಾಟ್ ಲಾಸ್ ನ ಮಾಡ್ಬೇಕು. ಇವತ್ತೇನೋ ಚೀಟ್ ಮೀಲ್ ಮಾಡ್ಬೇಕು ಅಂತ ಅನ್ಸ್ತಾನೆ ಇತ್ತು. ವಾಟ್ ಎ ಕೋಇನ್ಸಿಡೆನ್ಸ್, ನಮ್ಮ ಅಮ್ಮನ ಫಿಶ್ ಫ್ರೈ ಮಾಡಿದ್ರು. ಬಟ್ ನಾನ್ ವೆಜ್ ಅಲ್ಲಿ ಈಸಿಲಿ ಐ ಕ್ಯಾನ್ ಬೀಟ್ ಮೈ ಮಾಮ್. ಇದನ್ನ ನೋಡಿದ್ರೆ ನನಗ್ ಬೀಟ್. ಬಾಯ್ ಬಾಯ್.